ಕಸ್ಟಡಿಯಲ್ಲಿದ್ದಾಗ ಪೊಲೀಸರು ತೊಂದರೆ ಕೊಟ್ಟಿದ್ದಾರೆಯೇ? ನಟ ದರ್ಶನ್ ಪವಿತ್ರ ಗೌಡಗೆ ನ್ಯಾಯಮೂರ್ತಿಗಳು ಸಹಜವಾಗಿ ಕೇಳುವಂತ ಪ್ರಶ್ನೆ ಅದು. ಪೊಲೀಸ್ ಕಸ್ಟಡಿ ಕೊಟ್ಟಾಗ ಯಾವುದೇ ತೊಂದರೆ ಕೊಟ್ಟಿಲ್ಲ ಅಂತ ಆರೋಪಿಗಳು ಹೇಳ್ತಾ ಇದ್ದಾರೆ. ಆರೋಪಿಗಳಿಂದ 10 ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. 10 ಮೊಬೈಲ್. ಎಸ್ಪಿಪಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿಡಿಆರ್ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಸ್ಥಳ ಮಹಜರು ಮತ್ತು ವಾಹನ ಜಪ್ತಿಯ ಬಗ್ಗೆ ಎಸ್ಪಿಪಿ ಮಾಹಿತಿಯನ್ನ ಕೊಡ್ತಾ ಇರೋದು. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸ್ ಕಸ್ಟಡಿಗೆ ಮತ್ತೆ ಒಪ್ಪಿಸ್ತಾರ ಇಲ್ಲ ಜೈಲಿಗೆ ಕೊಡುವಂತ ಸಂದರ್ಭ ಬರುತ್ತಾ ಇದೆ. ವಾದವನ್ನಂತೂ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರೋಪಿಗಳ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗಿದೆ. ಆರೋಪಿಗಳಿಂದ 30 ಲಕ್ಷ ಜಪ್ತಿ ಕೂಡ ಮಾಡಲಾಗಿದೆ. ಸೊ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಿರಿಯ ವಕೀಲರು ಆರೋಪಿಗಳ ಮೊಬೈಲ್ ಅನ್ನ ರಿಟ್ರೀವ್ ಮಾಡಬೇಕಿದೆ. ದಟ್ಸ್ ದ ಪಾಯಿಂಟ್. ಆರೋಪಿಗಳ ಮೊಬೈಲ್ ಅನ್ನ ರಿಟ್ರೀವ್ ಮಾಡಬೇಕಾಗಿದೆ. ಯಾಕೆ ಅಂತಂದ್ರೆ ಯಾರ್ಯಾರಿಗೆ ಕಾಲ್ ಮಾಡಿದ್ರು ಅಥವಾ ಹೊಡೆಯೋದನ್ನ ಏನಾದರೂ ವಿಡಿಯೋ ರೆಕಾರ್ಡ್ ಮಾಡಿದ್ರಾ, ಅದಾದ್ಮೇಲೆ ಅದನ್ನು ಡಿಲೀಟ್ ಏನಾದರೂ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರಾ, ಇವೆಲ್ಲವೂ ಕೂಡ ನೋಡಬೇಕಾಗುತ್ತೆ. ಕಾಲ್ ಡೀಟೇಲ್ಸ್ ಗೊತ್ತಾಗಬಾರ್ದು, ಎಸ್ಕೇಪ್ ಆಗೋಕ್ಕಿಂತವೆಲ್ಲ ಮಾಡಿರ್ತಾರೆ. ಆ ರಿಟ್ರೀವ್ ಮಾಡಿದ ನಂತರ ಯಾರಿಗೆ ಕಾಲ್ ಮಾಡಿದ್ರು ಏನು ಅನ್ನೋಂಥ ಡೀಟೇಲ್ಸ್ ಸಿಗುತ್ತೆ. ಮೊಬೈಲಲ್ಲಿ ವಿಡಿಯೋ ಏನಾದರೂ ಮಾಡಿರುವಂಥದ್ದು ಏನಾದರೂ ಇದ್ದರೆ ಆ ವಿಡಿಯೋಗಳು ಕೂಡ ಲಭ್ಯವಾಗುತ್ತೆ. ಯಾರಿಗಾದರೂ ಫೋನ್ ಸಂಭಾಷಣೆಯನ್ನು ಮಾಡಿರುವಂಥದ್ದು, ಫೋಟೋವನ್ನು ತೆಗೆದಿರುವಂಥದ್ದು ಏನಾದರೂ ಇದ್ದರೆ ಅದು ಕೂಡ ಗೊತ್ತಾಗುತ್ತೆ. ಎಲ್ಲ ಡೀಟೇಲ್ಸ್ಗಳು ಕೂಡ ಲಭ್ಯವಾಗುತ್ತೆ ಸೊ ಮೊಬೈಲ್ನಲ್ಲಿ. ಹಾಗಾಗಿ ರಿಟ್ರೀವನ್ನು ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. 30 ಲಕ್ಷ ಜಪ್ತಿಯನ್ನು ಮಾಡಲಾಗಿದೆ. ಅದೇ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಾನೇ ಕೊಲೆ ಮಾಡಿದೆ ಅಂತೇಳಿ ಒಪ್ಕೊ ಹೋಗು ಅಂತೇಳಿ ಕಳಿಸಿದ್ರಲ್ಲ, ಅದೇ ಕೇಸ್ ಅದು. ಸೊ ಈಗ ಇನ್ನೂ ಆರೋಪಿಗಳ ವಿಚಾರಣೆ ನಡೆಸಬೇಕಾಗಿದೆ. ಹಾಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನುವಂಥದ್ದು ಎಸ್ಪಿಪಿ ಅವರ ವಾದ. IPDR ಡೇಟಾಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಆರೋಪಿಗಳ ಮೊಬೈಲ್ ರಿಟ್ರೀವನ್ನು ಮಾಡಬೇಕಾಗಿದೆ. ಸೊ ಆರೋಪಿಗಳಿಂದ 30 ಲಕ್ಷ ಜಪ್ತಿ ಮಾಡಲಾಗಿದೆ. ಆರೋಪಿಗಳಿಂದ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನೂ ಆರೋಪಿಗಳ ವಿಚಾರಣೆಯನ್ನು ನಡೆಸಬೇಕಾಗಿದೆ. ದಟ್ ಮೀನ್ಸ್ ಅವರು ಇನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅದು ನಿರೀಕ್ಷಿತವಾಗಿದೆ. ಸೊ ಯಾರು ಕೂಡ ಹೋಗಿ ಬಿಟ್ಬಿಡಿ ನ್ಯಾಯಾಂಗ ಬಂಧನ ಕೊಡಿ ಅಂತ ಕೇಳಿದ್ರೆ ನಮ್ಗೆ ಇನ್ನೊಂದೆರಡು ದಿನ ಕೊಡಿ ಅಂತಲೇ ಕೇಳ್ತಾರೆ. ಇನ್ನೂ ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳಿ. ಹಾಗಾಗಿ ಯಾಕೆ ವಿಚಾರಣೆಗೆ ಮಾಡೋಕ್ಕೆ ಯಾಕೆ ಬೇಕು ಅವರು ಅನ್ನೋದನ್ನು ಹೇಳಬೇಕಾಗುತ್ತೆ. ನಿಮ್ಗೆ ಸುಮ್ಮನೆ ಪೊಲೀಸ್ ಕಸ್ಟಡಿ ಕೊಡಿ ಅಂದ್ಬಿಟ್ರೆ ಕೊಡೋದಿಲ್ಲ. ಅಲ್ಲೇನಾದರೂ ಬಲವಾದಂಥ ಕಾರಣಗಳಿರಬೇಕು. ಈ ಪ್ರಕರಣದಲ್ಲಿ ಇನ್ನೂ ತನಿಖೆ ಮಾಡೋಕ್ಕೆ ಅವರ ವಿಚಾರಣೆಯಿಂದ ಇನ್ನೂ ಏನಾದರೂ ಆಚೆ ತೆಗಿಬೇಕು ಅನ್ನುವಂಥದ್ದಾದರೆ ಅದನ್ನು ಹೇಳಬೇಕಾಗುತ್ತೆ. ಕೋರ್ಟ್ಗೆ ಮುಚ್ಚಿದ ಲಕೋಟಿಯಲ್ಲಿ ಸಿಡಿಯನ್ನು ನೀಡಿದ್ದಾರೆ ವಕೀಲರು. ಕೋರ್ಟ್ಗೆ ಮುಚ್ಚಿದ ಲಕೋಟಿಯಲ್ಲಿ ಸಿಡಿಯನ್ನು ನೀಡಿದ್ದಾರೆ ವಕೀಲರು. ಇನ್ನೂ ಸಿಡಿಯಲ್ಲೇ ಇದ್ದಾರಾ ವಕೀಲರೆಲ್ಲ? ಪೊಲೀಸರು ಪೆನ್ ಡ್ರೈವ್ ಜಮಾನರ್ ಇದು. ಮತ್ತು ಆ ಪೆನ್ ಡ್ರೈವ್ ಅನ್ಕೊಳಕ್ಕೆ ಹೋಗ್ಬಿಡಿ. ಆರೋಪಿಗಳ ಮೊಬೈಲ್ ರಿಟ್ರೀವನ್ನು ಮಾಡಬೇಕಾಗಿದೆ. ಆರೋಪಿಗಳಿಂದ 30 ಲಕ್ಷ ಜಪ್ತಿ ಕೂಡ ಮಾಡಲಾಗಿದೆ. ಸೊ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ. ಸೊ ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಇನ್ನೂ ಆರೋಪಿಗಳ ವಿಚಾರಣೆ ನಡೆಸಬೇಕಾಗಿದೆ. ಅಂದರೆ ಪೊಲೀಸ್ ಕಸ್ಟಡಿ ಕೊಡಿ, ಅವ್ರನ್ನ ವಿಚಾರಣೆ ಮಾಡೋದಿದೆ ಅಂತೇಳಿ. IPDR ಡೇಟಾಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಬೆಂಗಳೂರು, ಮೈಸೂರಲ್ಲಿ ಸ್ಥಳ ಮಹಜರು ನಡೆದಿದೆ ಈಗಾಗಲೇ. ಸೊ ದರ್ಶನ್ ಮತ್ತು ಪವಿತ್ರ ಕಸ್ಟಡಿಗೆ ಪೊಲೀಸರು ಕೇಳಿದ್ದಾರೆ. ದರ್ಶನ್ ಮತ್ತು ಪವಿತ್ರ ಕಸ್ಟಡಿಗೆ ಪೊಲೀಸರು ಕೇಳಿರೋದೀಗ ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರನ್ನ. ಸೊ ಕಾರಣ ಇನ್ನುಳಿದಂಥವರೆಲ್ಲ ಬಾಯಿ ಬಿಟ್ಟಿದ್ದಾರೆ. ಇವರಿಬ್ಬರು ಮಾತ್ರ ಯಾಕೋ ಏನೂ ಬಾಯಿ ಬಿಡ್ತಾ ಇಲ್ಲ ಅಲ್ಲಿ. ಸೊ ಹಾಗಾಗಿನೇ ಅವ್ರನ್ನ ಈಗ ಕಸ್ಟಡಿಗೆ ಪೊಲೀಸರು ಕೇಳಿದ್ದಾರೆ. ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ, ಕೊಡಲ್ವಾ, ಜೈಲಿಗೆ ಹೋಗ್ಬೇಕಾಗುತ್ತಾ, ಕೋರ್ಟ್ ಏನು ನಿರ್ಧಾರವನ್ನು ಕೊಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಈಗಷ್ಟೇ ಹಲವರನ್ನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮತ್ತಷ್ಟು ವಿಚಾರಣೆಗಾಗಿ ಆರೋಪಿಗಳನ್ನು ಕೊಡಿ ಅಂತೇಳಿ 8 ದಿನ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಕೇಳಿದ್ದಾರೆ. ದರ್ಶನ್ ಪವಿತ್ರ ಕಸ್ಟಡಿಗೆ ಈಗ ಪೊಲೀಸರು ಕೇಳಿರೋದು 8 ದಿನ ಮತ್ತಷ್ಟು ವಿಚಾರಣೆ ಮಾಡಬೇಕಾಗಿದೆ. ಹಾಗಾಗಿ ಆರೋಪಿಗಳನ್ನು ಕಸ್ಟಡಿಗೆ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 8 ದಿನ ಕೇಳ್ತಾ ಇದ್ದಾರೆ. ಜೂನ್ 23ರವರೆಗೆ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿರೋದು. ವಿಚಾರಣೆಗೆ ಆರೋಪಿಗಳ ಅಗತ್ಯತೆ ಇದೆ ಇಲ್ಲಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ವಿಚಾರಣೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡಿ, ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ದಾರೆ. ಅದು ಕೂಡ 8 ದಿನ ಕೇಳಿದ್ದಾರೆ, ಜೂನ್ 23ರವರೆಗೂ ಕೂಡ. ನಿನ್ನೆ ಮೊನ್ನೆ ಅಷ್ಟೇ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಅವರಿಗೆ ಪೊಲೀಸ್ ಕಸ್ಟಡಿಯನ್ನು ಹೆಚ್ಚಿನ ದಿನಗಳವರೆಗೂ ಕೂಡ ಇನ್ನೂ ಕೊಟ್ಟು ಇನ್ನುಳಿದಂಥವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಡ್ತಾರಾ ಗೊತ್ತಿಲ್ಲ. ಈಗ ವಾದ ಪ್ರತಿವಾದಗಳು ಆರಂಭವಾಗಬೇಕು. ವಾದ ಅಂತೂ ಆಗ್ತಾ ಇದೆ. ಈಗ ನಿನ್ನೆ ಮತ್ತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಈಗ ಹೇಳ್ತಾ ಇದ್ದೇನೆ, ಮತ್ತೆ 3 ಈಗ ಬಂಧಿಸಲಾಗಿದೆ. ಸೊ
ಸೊ ಹಾಗಾಗಿ ಈಗ ಮತ್ತಷ್ಟು ವಿಚಾರಗಳನ್ನು ಮಾಡಬೇಕಾಗಿದೆ, ವಿಚಾರಣೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಕಸ್ಟಡಿಗೆ ನೀಡಿ ಅಂತ ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಸರ್ಕಾರ ಇವತ್ತಷ್ಟೇ ಆದೇಶವನ್ನು ಹೊರಡಿಸಿದೆ, ಅವ್ರನ್ನ ನೇಮಕ ಮಾಡಿ ಪ್ರಸನ್ನಕುಮಾರ್ ಅವರನ್ನು. ಸೊ ಪೊಲೀಸರು ಮನವಿಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ ಜೂನ್ 23ರವರೆಗೂ ಕೂಡ ಅವರನ್ನು ಕಸ್ಟಡಿಗೆ ಕೊಡಿ ಅಂತ ಹೇಳಿ. ನಿನ್ನೆ ಮತ್ತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಹಾಗಾಗಿ ಅವ್ರನ್ನ ನ್ಯಾಯಾಂಗ ಬಂಧನ ಕೊಟ್ಬಿಟ್ರೆ ನಮಗೆ ವಿಚಾರಣೆ ಮಾಡೋಕ್ಕಾಗೋದಿಲ್ಲ. ಅವರನ್ನಷ್ಟೇ ಏನಾದರೂ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಇನ್ನುಳಿದಂಥವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಥವಾ ಎಲ್ಲರನ್ನೂ ಕೂಡ ಕಸ್ಟಡಿಗೇನೆ ಕೊಡುವಂಥ ಕೆಲಸವನ್ನು ಮಾಡ್ತಾರಾ ಗೊತ್ತಿಲ್ಲ. ಈಗ ವಾದವಂತೂ ನಡೀತಾ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ 30 ಲಕ್ಷವನ್ನು ಸೀಸ್ ಮಾಡಲಾಗಿದೆ. ಮತ್ತಷ್ಟು ವಿಚಾರಣೆಯ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ 30 ಲಕ್ಷ ಸೀಸ್ ಮಾಡಲಾಗಿದೆ, ಮತ್ತಷ್ಟು ವಿಚಾರಣೆಯ ಅಗತ್ಯವಿದೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ದರ್ಶನ್ ಮತ್ತು ಗ್ಯಾಂಗ್ನಿಂದ 30 ಲಕ್ಷ ಸೀಸ್ ಮಾಡಿಕೊಳ್ಳಲಾಗಿದೆ, ಮತ್ತಷ್ಟು ವಿಚಾರಣೆಯ ಅಗತ್ಯತೆ ಇದೆ. ಸೊ ಹಾಗಾಗಿ ನಿನ್ನೆ ಅಷ್ಟೇ 3 ಜನರನ್ನು ಹಿಡ್ಕೊಂಡಿದ್ದೀವಿ. ಸ್ಥಳ ಮಹಜರು ವಾಹನ ಜಪ್ತಿ ಬಗ್ಗೆ ಕೋರ್ಟ್ಗೆ SPP ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಸ್ಥಳ ಮಹಜರನ್ನು ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು, ಅಲ್ಲಿ ಸಿಕ್ಕಿರುವಂಥ ವಿಚಾರಗಳೇನು, CD ಕೊಟ್ಟಿದ್ದಾರೆ ಅಂದರೆ ಮೋಸ್ಟ್ಲಿ ಅದು CCTV ಫುಟೇಜಲ್ಲಿರುವಂಥ ವಿಚಾರಗಳೇ ಇರಬೇಕು. ಸೊ CCTVಯಲ್ಲಿ ಆ ಶೆಡ್ನ ಹೋದಾಗ CCTV ಇದ್ದು ಅಲ್ವಾ, ಅದರಲ್ಲಿ ಏನಾದರೂ ರೆಕಾರ್ಡ್ ಆಗಿದೆಯಾ, ಇವ್ರು ಇದ್ದಾರಾ ಇಲ್ವಾ, ಎಲ್ಲವೂ ಕೂಡ ಕ್ಲಿಯರ್ ಆಗಿದೆಯಾ, ಆಮೇಲೆ ಹೊಡೆಯುವಂಥದ್ದು ಏನಾದರೂ ದೃಶ್ಯಾವಳಿಗಳಿದೆಯಾ, ಅದಕ್ಕೋಸ್ಕರನೇ CD ಕೊಟ್ಟಿದ್ದಾರಾ. ಸ್ಥಳ ಮಹಜರು ಮತ್ತು ವಾಹನ ಜಪ್ತಿಯ ಬಗ್ಗೆ ಕೂಡ ಕೋರ್ಟ್ಗೆ SPP ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೊಲೀಸ್ ಮೈಸೂರಿನಲ್ಲೂ ಕೂಡ ಮಹಜರು ಅಗತ್ಯತೆ ಇದೆ ಅಂತಿದ್ದಾರೆ. 9 ದಿನ ಕಸ್ಟಡಿಗೆ SPP ಅವರು ಕೇಳ್ತಾ ಇದ್ದಾರೆ. 9 ದಿನ ಕೇಳ್ತಾ ಇರೋದು. ಈಗಾಗಲೇ 6 ದಿನ ಪೊಲೀಸ್ ಕಸ್ಟಡಿಯಲ್ಲಿರೋದು, ಇವತ್ತು 5ನೇ ದಿನ, ನಾಳೆಗೆ ಮುಗಿಯುತ್ತೆ. ನಾಳೆ ರಜೆ, ನಾಡಿದ್ದು ರಜೆ ಇರೋದ್ರಿಂದ ಇವತ್ತೇ ಕರ್ಕೊಂಡು ಬಂದಿದ್ದಾರೆ ಅವರನ್ನು. ಆರೋಪಿಗಳ ವಿಚಾರಣೆ ಮಾಡುವಂಥ ಅಗತ್ಯತೆ ಇದೆ. ಹಾಗಾಗಿ ಇನ್ನೊಂದು 9 ದಿನ ಕಸ್ಟಡಿಗೆ ಕೊಡಿ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇದ್ದಾರೆ ಪ್ರಸನ್ನಕುಮಾರ್ ಅವರು. ಇನ್ನೂ ಹಲವು ವಿಚಾರಗಳಿದೆ. ಸ್ಥಳ ಮಹಜರು ಮಾಡಬೇಕು, ಮೈಸೂರಿನಲ್ಲಿ ಮಾಡಬೇಕಾಗಿದೆ, ಚಿತ್ರದುರ್ಗದಲ್ಲಿ ಮಾಡಬೇಕಾಗಿದೆ, ಇವೆಲ್ಲ ಮಾಡೋದು ಬಾಕಿ ಇದೆ. ಹಾಗಾಗಿ ವಿಚಾರಣೆಗೆ ಅಗತ್ಯತೆ ಇರೋದ್ರಿಂದ ಅವರನ್ನು ಕಸ್ಟಡಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ತನಿಖೆಯ ಪ್ರಗತಿ ಬಗ್ಗೆ ಮುಚ್ಚಿದ ಲಕೋಟಿಯಲ್ಲಿ ಸಿಡಿಯನ್ನು ನೀಡಲಾಗಿದೆ. 9 ದಿನ ಕಸ್ಟಡಿಗೆ ಕೇಳ್ತಾ ಇದ್ದಾರೆ. ಸುಮ್ಮನೆ 9 ದಿನ ಕೊಡಿ, 14 ದಿನ ಕೊಡಿ ಅಂತ ಕೇಳೋಕ್ಕಾಗೋದಿಲ್ಲ. ಯಾಕೆ ಬೇಕು, ಏನೆಲ್ಲ ಇದೆ, ಇನ್ನೂ ತನಿಖೆ ಮಾಡಬೇಕಾದ್ರೆ ವಿಚಾರಣೆಗೆ ಇನ್ನೂ ಯಾಕೆ ಅವರ ಅಗತ್ಯತೆ ಇದೆ, ಇನ್ನೂ ಎಷ್ಟು ವಿಚಾರಣೆ ಮಾಡಬೇಕು, ಏನೆಲ್ಲ ಬಾಕಿ ಉಳ್ಕೊಂಡಿದೆ, ಅವುಗಳನ್ನು ಹೇಳಬೇಕಾಗತ್ತೆ, ಕನ್ವಿನ್ಸ್ ಮಾಡಬೇಕಾಗತ್ತೆ. ನ್ಯಾಯಾಧೀಶರನ್ನು ಕನ್ವಿನ್ಸ್ ಮಾಡಬೇಕು ಅವರನ್ನು. ನಮಗೆ ಇವರು ವಿಚಾರಣೆಗೆ ಯಾಕೆ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ, ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕಾಗತ್ತೆ. 11 ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. 11 ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಪ್ರಮುಖವಾಗಿರುವಂಥ ಆರೋಪಿಗಳು ಯಾರು ಹೊಡೆದ್ರು ಇವರೆಲ್ಲ ಇದ್ದಾರೆ. ಆ ಆಟೋದವರು, ಆಮೇಲೆ ಕಾರ್ ಓಡಿಸ್ಕೊಂಡು ಬಂದಿರೋರು ಅವರೆಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ಲಿ. ಕಾರಣ ಅವ್ರದ್ದು ಏನು ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇಲ್ಲಪ್ಪ. ದರ್ಶನ್, ಪವಿತ್ರ ಸೇರಿ ಒಟ್ಟು 11 ಆರೋಪಿಗಳನ್ನು ಕಸ್ಟಡಿಗೆ ಕೇಳ್ತಾ ಇದ್ದಾರೆ. 9 ದಿನ ಕಸ್ಟಡಿಗೆ ಕೊಡಿ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ಕೇಳ್ತಾ ಇದ್ದಾರೆ. ಈಗ ಪೊಲೀಸರಿಗೆ ವಿಚಾರಣೆಗೆ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ಮೈಸೂರು, ಅದರ ಜೊತೆಗೆ ಚಿತ್ರದುರ್ಗ, ಅದರ ಜೊತೆಗೆ ಅವರ ಮೊಬೈಲನ್ನು ಕೂಡ ರಿಟ್ರೀವ್ ಮಾಡಬೇಕಾಗಿದೆ. ಸೊ ಮತ್ತೆ ಕಸ್ಟಡಿಗೆ ಕೇಳಿದ್ದಕ್ಕೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ಸಹಜನೇ. ಬೇಡ ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಟ್ಬಿಡಿ ಅಂತ ಏನಾದರೂ ಹೇಳೋಕ್ಕಾಗತ್ತೆ? ಇಲ್ಲ, ಹಂಗೆ ಹೇಳೋದಿಲ್ಲ. ಪೊಲೀಸ್ ಕಸ್ಟಡಿ ವಿಚಾರಣೆ ಎದುರಿಸೋಕ್ಕಿಂತನೂ ಜೈಲಿನಲ್ಲಿರೋದೇ ಬೆಟರ್ ಅನ್ನೋದು ಆಸೆ ಇರುತ್ತೆ. ಹಾಗಾಗಿನೇ ಕಸ್ಟಡಿಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತೇಳಿ. ಬೇಲ್ ಕೊಡಿ ಅನ್ನುವಂಥ ಪರಿಸ್ಥಿತಿಯಲ್ಲಂತೂ ಇಲ್ಲ. ಅವರು ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಷ್ಟೇ. ಅಂದರೆ ಜೈಲಿನ ಪರಪ್ಪನಗರ ಜೈಲಿನಲ್ಲಿ, ಅಲ್ಲಿ ವಿಚಾರಣೆ ಇರೋದಿಲ್ಲ. ಕಸ್ಟಡಿಯ ಅಗತ್ಯ ಇಲ್ಲ ಅಂತ ದರ್ಶನ್ ಪರ ವಕೀಲರು ಅಬ್ಜೆಕ್ಷನನ್ನು ಎತ್ತಿದ್ದಾರೆ. SPP ಅವರು ಯಾವಾಗ 9 ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿದ್ರು, ಈಗ ತಪ್ಪಿಸೋದು ಒಂದೇ ಬಾಕಿ. ಈಗ ದರ್ಶನ್ ಪರ ವಕೀಲರದು ಏನು ತಪ್ಪಿಸ್ಬೇಕು ಅಂತಂದರೆ ಮತ್ತೆ ವಿಚಾರಣೆಗೆ ಪೊಲೀಸ್ ಕಸ್ಟಡಿಗೆ ಹೋಗುವುದನ್ನು ತಪ್ಪಿಸ್ಬೇಕು, ಅದಷ್ಟೇ. ನ್ಯಾಯಾಂಗ ಬಂಧನಕ್ಕೆ ಹೋಗ್ಬಿಟ್ರೆ ಅವರು ಸಕ್ಸಸ್ ಆದಂಗೆ ಆಗುತ್ತೆ ಅದರಲ್ಲಿ ಅಂತ. ಸೊ ಅದೊಂದೇ ಇರೋದಲ್ಲಿ. ಸೊ ಹಾಗಾಗಿ ಆ ವಿಚಾರದಲ್ಲಿ ಈಗ ವಾದ ಎಲ್ಲ ನಡೀತಾ ಇದೆ. ಸೊ ಈಗ ಏನಾಗುತ್ತೆ, ತನಿಖೆ ನಡೆಸಲಾಗಿದೆ, ಇವೆಲ್ಲವೂ ಕೂಡ ನೋಡಬೇಕಾಗಿದೆ. ಸ್ಥಳ ಮಹಜರು ಕೂಡ ಮಾಡಲಾಗಿದೆ.
ಮತ್ತೆ ಕಸ್ಟಡಿಗೆ ನೀಡಬೇಡಿ ಅಂತ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಮತ್ತೆ ಕಸ್ಟಡಿಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 9 ದಿನ ಕಸ್ಟಡಿಗೆ ಕೇಳಿದ್ರು, ಆದರೆ ಕಸ್ಟಡಿಗೆ ಕೊಡುವಂಥ ಅಗತ್ಯತೆ ಇಲ್ಲ ಅಂತ ದರ್ಶನ್ ಪರ ವಕೀಲರು ಅಬ್ಜೆಕ್ಷನ್ ಅನ್ನು ಎತ್ತಿದ್ದಾರೆ. ಈಗಾಗಲೇ ತನಿಖೆಯನ್ನ ನಡೆಸಲಾಗಿದೆ, ಸ್ಥಳ ಮಹಜರು ಕೂಡ ಮಾಡಲಾಗಿದೆ. ಅಂದರೆ ಅವ್ರು ಹೇಳ್ತಾ ಇರೋದು ದರ್ಶನ್ ಪರ ವಕೀಲರು, ಮತ್ತೆ ಕಸ್ಟಡಿಗೆ ನೀಡುವಂಥ ಅಗತ್ಯತೆ ಏನಿದೆ, ನೀಡಬೇಡಿ, ಎಲ್ಲ ಮುಗಿದೋಗಿದೆ, ಇದರಲ್ಲಿ ನ್ಯಾಯಾಂಗ ಬಂಧನ ಕೊಡಿ ಅಂತ ಅವರದು, ಕಸ್ಟಡಿಗೆ ಬೇಡ ಅಂತ ಹೇಳಿ. ಬಟ್ ಅಲ್ಲಿ SPP ಅವರು ಹೇಳ್ತಾ ಇರುವಂಥದ್ದು ಮೈಸೂರಿನಲ್ಲಿನ್ನೂ ಕೊಡುವಂಥದ್ದು ಬಾಕಿ ಇದೆ. A5 ಮತ್ತು A13 5ನೇ ಆರೋಪಿ ಮತ್ತು 13ನೇ ಆರೋಪಿ. ಸೊ ಕೋರ್ಟ್ ಗಮನಕ್ಕೆ ಈಗ ದರ್ಶನ್ ಪರ ವಕೀಲರು ತರ್ತಾ ಇದ್ದಾರೆ. ಎಲೆಕ್ಟ್ರಿಕ್ ನೀಡಿದ್ದಾರೆ, ಅಂದರೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು. ಸೊ ಕೋರ್ಟ್ ಗಮನಕ್ಕೆ ದರ್ಶನ್ ಪರ ವಕೀಲರು ಹೇಳ್ತಾ ಇರೋದು, ಆರೋಪಿ 5 ಮತ್ತು ಆರೋಪಿ 13ಕ್ಕೆ ಎಲೆಕ್ಟ್ರಿಕ್ ನೀಡಿದ್ದಾರೆ, ಅಂದರೆ ಅದರ ಅರ್ಥ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಕೋರ್ಟ್ ಗಮನಕ್ಕೆ ದರ್ಶನ್ ಪರ ವಕೀಲರು ಗಮನಕ್ಕೆ ತರ್ತಾ ಇದ್ದಾರೆ. ನಂದೀಶ್ ಹಾಗೂ ದೀಪಕ್ಗೆ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿರುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಬಾಯಿ ಬಿಡದೇ ಇದ್ದಾಗ ಕೆಲವೊಂದಿಷ್ಟು ಪೊಲೀಸರ ರೀತಿಯಲ್ಲೇ ಬಾಯಿ ಬಿಡಿಸ್ಬೇಕಾಗತ್ತೆ. ಅದನ್ನು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ತರ್ತಾರೆ, ಆ ರೀತಿಯಾಗಿ ನಡ್ಕೊಳ್ಳೋ ಹಾಗಿಲ್ಲ ಅಂತೇಳಿ. ಹೂವು ಹಾಸಿಗೆ ಮೇಲೆಲ್ಲ ಕೂರಿಸ್ಬಿಟ್ಟು ಅವ್ರನ್ನ ಹೇಳಿಪ್ಪ ಅಂತ ಹೇಳ್ಬಿಟ್ರೆ ಯಾರಾದರೂ ಆರೋಪಿಗಳು ಹೇಳ್ತಾರ. ಹಾಗಾಗಿ ಪೊಲೀಸರು ಅವರದೇ ಭಾಷೆಯಲ್ಲಿ ಕೇಳಿರ್ತಾರೆ. ಬಟ್ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೇಳುವಂಥ ವಿಚಾರದಲ್ಲಿ ಅಬ್ಜೆಕ್ಷನ್ ಅನ್ನು ಎತ್ತಾ ಇದ್ದಾರೆ. ವಿಚಾರಣೆ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿ ಶಾಕ್ ಕೊಡುವಂಥ ವಿಚಾರಕ್ಕೆ ಅವರು ಅಬ್ಜೆಕ್ಷನ್ ಅನ್ನು ಎತ್ತಾ ಇದ್ದಾರೆ. ಇಬ್ಬರು ಆರೋಪಿಗಳಿಗೆ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ. ನಂದೀಶ್ ಹಾಗೂ ದೀಪಕ್ಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ. ಬಟ್ ಮೆಡಿಕಲ್ ಟೆಸ್ಟಿಗೆ ಅವ್ರನ್ನ ತೋರಿಸಿದಾಗ ಹೇಗಿದೆ ಪರಿಸ್ಥಿತಿ, ಬಂದಿದ್ದಾರಾ, ಕರ್ಕೊಂಡು ಬಂದಿದ್ದಾರಾ, ಅವರ ಅಬ್ಜೆಕ್ಷನ್ ಏನಿದೆ, ಅವೆಲ್ಲವೂ ನೋಡಬೇಕಾಗತ್ತೆ. ಅವ್ರು ಒಪ್ಕೊಳ್ತಾರ. ಕೋರ್ಟ್ ಗಮನಕ್ಕೆ ಈಗ ದರ್ಶನ್ ಪರ ವಕೀಲರು ಅದನ್ನು ತಂದಿದ್ದಾರೆ, ಕರೆಂಟ್ ಶಾಕ್ ಕೊಟ್ಟಿರೋ ವಿಚಾರದನ್ನು. ಸೊ ನಂದೀಶ್ ಹಾಗೂ ದೀಪಕ್ಗೆ ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಟ್ಟಿರುವಂಥ ಆರೋಪವನ್ನು ಈಗ ಪೊಲೀಸರ ಮೇಲೆ ದರ್ಶನ್ ಪರ ವಕೀಲರು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಅವರಿಗೆ ವಿಚಾರಣೆಗೆ ಕೊಡಕ್ಕೆ ಹೋಗ್ಬಿಡಿ, ಪೊಲೀಸ್ ಕಸ್ಟಡಿಗೆ ಬೇಡ ಅಂತ. ಇನ್ನು ಪವಿತ್ರ ಗೌಡ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ. ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಏನು ಮಂಡಿಸ್ತಾ ಇದ್ದಾರೆ, ಈಗಾಗಲೇ 6 ದಿನ ವಿಚಾರಣೆ ನಡೆಸಲಾಗಿದೆ, 5 ದಿನ ಆಗಿದೆ, ನಾಳೆಗೆ 6 ಆಗತ್ತೆ. ಪವಿತ್ರ ಗೌಡ ಪರ ವಕೀಲರ ವಾದ ಇದು. ಈಗಾಗಲೇ ವಿಚಾರಣೆ ನಡೆಸಲಾಗಿದೆ, 6 ದಿನನೋ 5 ದಿನನೋ ವಿಚಾರಣೆ ನಡೆಸಲಾಗಿದೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಬೇಡಿ ಅಂತ ಅವರ ವಾದ. ಸೊ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೀಗೆ ಮತ್ತೆ ಅವ್ರನ್ನ ಕಸ್ಟಡಿ ಕೊಡುವಂಥ ಅಗತ್ಯತೆ ಏನಿಲ್ಲ, ಎಲ್ಲವೂ ಕೂಡ ಮುಗಿದಿದೆ, ಸ್ಥಳ ಮಹಜರನ್ನು ಮಾಡಿದ್ದಾರೆ, ವಿಚಾರಣೆಯನ್ನು ಕೂಡ ಮಾಡಾಗಿದೆ. ಹಾಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬೇಡಿ, ಕೋರ್ಟ್ ಅನುಮತಿ ಪಡೆಯದೇನೆ ಮೊಬೈಲ್ ಸೀಸನ್ನು ಮಾಡಲಾಗಿದೆ. ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಂಡಿಸ್ತಾ ಹೇಳ್ತಾ ಇದ್ದಾರೆ, ಕೋರ್ಟ್ ಗಮನಕ್ಕೆ ತರಲಾರ್ದೇನೆ ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಫಸ್ಟ್ ಮಾಡೋದೇ ಅದನ್ನೇ ಇಂಥ ಪ್ರಕರಣಗಳಲ್ಲಿ. ಮೊಬೈಲ್ ಸೀಸ್ ಮಾಡಬೇಕಾದರೂ ಕೂಡ ಅದನ್ನು ಗಮನಕ್ಕೆ ತಗೊಳ್ಬೇಕಾ ಗೊತ್ತಿಲ್ಲಪ್ಪ ನನಗೆ. ಕೋರ್ಟ್ ಅನುಮತಿ ಪಡೆಯದೆ ಮೊಬೈಲನ್ನು ಸೀಸ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರೋಪಿಗಳ ಪೈಕಿ ಪವಿತ್ರ ಏಕೈಕ ಮಹಿಳೆ ಆಗಿದ್ದಾರೆ. ಪವಿತ್ರ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ, ಅಲ್ಲಿ ಸಾವೇ ಆಗೋಗಿದೆ. ಪವಿತ್ರ ಪರ ವಕೀಲರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರು ಸ್ಟ್ಯಾಂಡನ್ನು ಅವರು ತಗೊಳ್ತಾರೆ. ಸೊ ಆರೋಪಿ 5 ಮತ್ತು ಆರೋಪ 13 ಅವರೇನಿದ್ದಾರೆ ಅವರಿಗೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ ಗಮನಕ್ಕೆ ತರ್ತಾರೆ. ನಂದೀಶ್ ಹಾಗೂ ದೀಪಕ್ಗೆ ನ್ಯಾಯಾಧೀಶರು ಕೇಳ್ಬೋದು ಅವರನ್ನು, ನಂದೀಶ್ ಹಾಗೂ ದೀಪಕ್ಗೆ ಹೌದಾ ಅಂತ ಹೇಳಿ. ವಕೀಲರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಅದನ್ನೇ ಕೇಳೋಕ್ಕಾಗಲ್ಲ. ಅಲ್ಲೇ ಆರೋಪಿಗಳಿದ್ರೆ ಅವ್ರನ್ನ ಕೇಳ್ತಾರೆ ಹೌದಾ ಅಂತ ಹೇಳಿ. ಅವ್ರು ಹೂ ಅನ್ಬೇಕು, ಇಲ್ಲ ಅಂತ ಅಂದ್ಬಿಟ್ರೆ ಪಾಪ ವಕೀಲರ ಕತೆ ಏನು. ಆರೋಪಿಗಳ ಹೇಳಿಕೆ ಸೋರಿಕೆಯಾಗಿದೆ. ಓಕೆ, ಆರೋಪಿಗಳ ಹೇಳಿಕೆ ಇಲ್ಲಿ ಸೋರಿಕೆಯಾಗಿದೆ. ವಿಚಾರಣೆ ವೇಳೆ ಪವಿತ್ರ ಪರ ವಕೀಲರು ಆರೋಪವನ್ನ ಮಾಡ್ತಾ ಇದ್ದಾರೆ, ಅವರ ಹೇಳಿಕೆ ಸೋರಿಕೆಯಾಗಿದೆ ಅಂತ ಹೇಳಿ. ಅಂದ್ರೆ ಆಚೆ ಬಂದಿರುವಂತ ಇನ್ಫಾರ್ಮೇಶನ್ಗಳೆಲ್ಲ ಈಗ ಸರಿ ಅನ್ನುವಂಥದ್ದನ್ನ ಅವ್ರ ಪರ ವಕೀಲರು ಹೇಳ್ದಂಗೆ ಆಯ್ತಲ್ಲ. ಈಗ ಪವಿತ್ರ ಪರ ವಕೀಲರು ಅಬ್ಜೆಕ್ಷನ್ ಎತ್ತಾ ಇದ್ದಾರೆ, ಆರೋಪಿಗಳ ಹೇಳಿಕೆ ಸೋರಿಕೆಯಾಗಿದೆ. ದಟ್ಸ್ ಮೀನ್ಸ್ ಆಚೆ ಬಂದಿರುವಂಥ ಇನ್ಫಾರ್ಮೇಷನ್ಸ್ಗಳೆಲ್ಲ ಸರಿ ಅಂದಂಗೆ ಆಯಿತು. ಪವಿತ್ರ ಅವರ ವಿಚಾರದಲ್ಲಿ ಏನೆಲ್ಲ ಆಚೆ ಬಂದಿದ್ದಾವೆ ಅದೆಲ್ಲವೂ ಕೂಡ ಸರಿ ಅಂದಂಗೆ ಆಯಿತು. ಯಾಕಂದರೆ ಆರೋಪಿಗಳ ಹೇಳಿಕೆ ಅದೇ, ಸೋರಿಕೆ ಆಗಿದೆ ಅಂದರೆ ಸರಿಯಾಗಿದೆ ಅಂತಲೇ ಅರ್ಥ ಅದು. ಪವಿತ್ರ ಪರ ವಕೀಲರು ಅಬ್ಜೆಕ್ಷನ್ ಅನ್ನು ಎತ್ತಿದ್ದಾರೆ ಆ ವಿಚಾರದಲ್ಲಿ. A1 ಆರೋಪಿಯ ಜೊತೆಗೆ ಪೊಲೀಸರು ಸೌಜನ್ಯವಾಗಿ ವರ್ತಿಸಿಲ್ಲ, ಅಂದರೆ ಪವಿತ್ರ ಗೌಡಗೆ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಸೊ ಆರೋಪಿಗಳ ಹೇಳಿಕೆ ಸೋರಿಕೆಯಾಗಿದೆ, ಪವಿತ್ರ ಅವರಿಗೆ ನೋವಾಗಿದೆ. ಆರೋಪಿ ನಂಬರ್ 1 ಪವಿತ್ರ ಗೌಡ ಅವರ ಜೊತೆಗೆ ಸರಿಯಾಗಿ ನಡೆದುಕೊಂಡಿಲ್ಲ, ಈ ರೀತಿಯಾದಂತಹ ಆರೋಪವನ್ನ ಪವಿತ್ರ ಗೌಡ ಪರ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಪೊಲೀಸರ ಮೇಲೆ ಈ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಪರ ವಕೀಲರು ಆರೋಪವನ್ನ ಮಾಡ್ತಾ ಇರೋದು, ಆರೋಪಿಗಳ ಹೇಳಿಕೆ ಇಲ್ಲಿ ಸೋರಿಕೆಯಾಗಿದೆ. ದಟ್ ಮೀನ್ಸ್ ಆಚೆ ಬಂದಿರುವಂತ ಹೇಳಿಕೆಗಳೆಲ್ಲ ಸರಿ ಇದೆ ಅಂತ ಅದರ ಅರ್ಥ. ಪವಿತ್ರ ಪರ ವಕೀಲರು ಆರೋಪ ಮಾಡ್ತಾ ಇರೋದು, ಪೊಲೀಸರು ಸೌಜನ್ಯವಾಗಿ ವರ್ತಿಸಿಲ್ಲ A1 ಆರೋಪಿ ಜೊತೆಗೆ, ಅಂದ್ರೆ ಪವಿತ್ರ ಗೌಡ ವಿಚಾರದಲ್ಲಿ ಅವರಿಗೆ ನೋವಾಗಿದೆ ಅನ್ನುವಂಥ ಮಾತುಗಳನ್ನ ಈಗ ಪವಿತ್ರ ಗೌಡ ಪರ ವಕೀಲರು ಆರೋಪವನ್ನ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೋವಾಗಿದೆ ಅವರಿಗೆ. ಇದುವರೆಗೆ ನಮಗೆ ರಿಮ್ಯಾಂಡ್ ಅರ್ಜಿ ಬಂದಿಲ್ಲ, ಆರೋಪಿಗಳ ಹೇಳಿಕೆ ಸೋರಿಕೆಯಾಗಿದೆ, ಇದುವರೆಗೂ ನಮಗೆ ರಿಮ್ಯಾಂಡ್ ಅರ್ಜಿ ಬಂದಿಲ್ಲ. ಪವಿತ್ರ ಪರ ವಕೀಲರು ಆರೋಪವನ್ನ ಮಾಡ್ತಾ ಇದ್ದಾರೆ, ಪೊಲೀಸರ ಮೇಲೆ ಸರಿಯಾಗಿ ನಡ್ಕೊಂಡಿಲ್ಲ, ಸೌಜನ್ಯಯುತವಾಗಿ ನಡ್ಕೊಂಡಿಲ್ಲ, ವರ್ತಿಸಿಲ್ಲ, ಅವ್ರಿಗೆ ತುಂಬಾ ನೋವಾಗಿದೆ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ. ನೋವಾದ್ರೆ ಹೆಂಗೋ ಕಡಿಮೆ ಮಾಡ್ಕೊಳ್ಬಹುದು, ಬಿಟ್ಟು ಜೀವ ವಾಪಸ್ ಬರಲ್ವಲ್ಲ. ಪವಿತ್ರ ಗೌಡ ಪರ ವಕೀಲರು ಆರೋಪವನ್ನ ಮಾಡ್ತಾ ಇರೋದು, ಪವಿತ್ರ ಗೌಡ ಭೇಟಿಗೆ ನಮ್ಮನ್ನ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದುವರೆಗೆ ನಮಗೆ ರಿಮ್ಯಾಂಡ್ ಅರ್ಜಿ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. 5 ದಿನ ವಿಚಾರಣೆ ಮಾಡಿದ್ರು ಕೂಡ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ನೀಡಿಲ್ಲ. ಪವಿತ್ರ ಪರ ವಕೀಲರು ಆರೋಪವನ್ನ ಮಾಡ್ತಾ ಹೇಳ್ತಾ ಇದ್ದಾರೆ.